ಎಲ್ಲರಿಗೂ ಲತಾ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಲೆ ಮಾದೇಶ್ವರರು ಪವಾಡ ಪುರುಷರಾದುದು ಹೇಗೆ, ನಾಗಮಲೆಗೆ ನಾಗಮಲೆ ಎಂಬ ಹೆಸರು ಹೇಗೆ ಬಂತು ಎನ್ನುವುದನ್ನು ತಿಳಿದುಕೊಳ್ಳೋಣ. ಮಾದೇಶ್ವರ ಬೆಟ್ಟದ ದಿನ ಆಯುಧ ಪೂಜೆಯನ್ನು ಈ ರೀತಿ ಆಚರಣೆ ಮಾಡಲಾಯಿತು. ನಂತರ ಸ್ವಾಮಿಯ ವಿಗ್ರಹವನ್ನು ಮೆರವಣಿಗೆಯನ್ನು ಮಾಡಲಾಯಿತು. 15ನೇ ಶತಮಾನದಲ್ಲಿ ಅವತಾರವೆತ್ತಿದ್ದ ಪವಾಡ ಪುರುಷರಾದ ಮಲೆ ಮಹದೇಶ್ವರರು ಶಿವಸ್ವರೂಪಿಗಳಾಗಿದ್ದು, ಮಹದೇಶ್ವರ ಬೆಟ್ಟದ ಸುತ್ತಲೂ ಇರುವ 77 ಮಲೆ ಅಥವಾ 77 ಬೆಟ್ಟಗಳಲ್ಲಿ ಪವಾಡಗಳನ್ನು ಮಾಡಿ ಕೊನೆಗೆ ಮಲೆ ಮಹದೇಶ್ವರರ ಬೆಟ್ಟದಲ್ಲಿ ಲಿಂಗರೂಪದಲ್ಲಿ ನೆಲೆ ನಿಂತಿದ್ದಾರೆ. ಇಂದಿಗೂ ಮಲೆ ಮಹದೇಶ್ವರ ಬೆಟ್ಟದ ಗರ್ಭಗುಡಿಯಲ್ಲಿ ಮಲೆ ಮಹದೇಶ್ವರರು ಲಿಂಗರೂಪದಲ್ಲಿ ನೆಲೆಸಿ ತಪಸ್ಸು ಮಾಡುತ್ತಿದ್ದಾರೆ ಎನ್ನುವುದು ಭಕ್ತಜನರ ಅಚಲ ನಂಬಿಕೆ. ಮಲೆ ಮಹದೇಶ್ವರರು ಬೆಟ್ಟದ ಸುತ್ತ ಪವಾಡ ನಡೆಸಿದ್ದ ಮತ್ತು ಧ್ಯಾನ ಮಾಡಿದ್ದ ಅನೇಕ ಸ್ಥಳಗಳಿವೆ. ಇಂತಹ ಹಲವು ಸ್ಥಳಗಳಲ್ಲಿ ನಾಗಮಲೆ ಸಹ ಮಹತ್ವದ್ದಾಗಿದೆ. ಮಲೆ ಮಹದೇಶ್ವರರ ಬೆಟ್ಟದಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಮಹದೇಶ್ವರರ ಬೆಟ್ಟಕ್ಕೆ ಭೇಟಿ ನೀಡಿದ ಎಲ್ಲ ಭಕ್ತರು ಈ ನಾಗಮಲೆಗೆ ತೆರಳುತ್ತಾರೆ. ಈ ನಾಗಮಲೆ ಬೆಟ್ಟದಲ್ಲಿ ಮಲೆ ಮಹದೇಶ್ವರರು ಲಿಂಗರೂಪದಲ್ಲಿ ನೆಲೆಸಿದ್ದು, ಈ ಶಿವಲಿಂಗಕ್ಕೆ ಅಂಟಿಕೊಂಡಂತೆಯೇ ನಾಗರ ಹಾವಿನ ರೂಪದಲ್ಲಿರುವ ಬೃಹತ್ ಬಂಡೆಯನ್ನು ಕಾಣಬಹುದು. ಈ ಪ್ರಕೃತಿ ವಿಸ್ಮಯವನ್ನು ಕಂಡು ಬೆರಗಾಗದವರು ಯಾರೂ ಇಲ್ಲ. ಈ ನಾಗಮಲೆಯಲ್ಲಿ ಶತಮಾನದ ಹಿಂದೆ ಮಹದೇಶ್ವರರು ಧ್ಯಾನಕ್ಕೆ ಕುಳಿತಾಗ ಘಟಸರ್ಪವೊಂದು ಮಹದೇಶ್ವರರಿಗೆ ನೆರಳನ್ನು ನೀಡುತ್ತದೆ. ಆಗ ಮಹದೇಶ್ವರರು ನಾನು ಎಷ್ಟು ಎತ್ತರಕ್ಕೆ ಬೆಳೆದರೆ ನೆರಳು ನೀಡುತ್ತದೆ ಎಂದು ಪರೀಕ್ಷೆ ಮಾಡುತ್ತಾರೆ. ಆಗ ಮಹದೇಶ್ವರರು ಎತ್ತರಕ್ಕೆ ಬೆಳೆಯುತ್ತಾ ಹೋಗುತ್ತಾರೆ. ಆಗ ಸರ್ಪವೂ ಸಹ ಎತ್ತರವಾಗಿ ಬೆಳೆಯುತ್ತಾ ಹೋಗುತ್ತದೆ. ಹೀಗೆ ಬೆಳೆದು ಮಹದೇಶ್ವರರಿಗೆ ನೆರಳಾಗುತ್ತದೆ. ಆದ್ದರಿಂದ ಈ ಮಲೆಗೆ ನಾಗಮಲೆ ಎಂದು ಹೆಸರು ಬಂದಿದೆ. ಕಾಲಾನಂತರ ಬಂಡೆ ಒಡೆದು ಮಲೆ ಮಹದೇಶ್ವರರು ಮತ್ತು ಸರ್ಪ 2 ಭಾಗವಾಗಿತ್ತು ಎನ್ನುವುದು ಪ್ರತೀತಿ ಇದೆ. ನಾಗಮಲೆಯಲ್ಲಿ ಶಿವಲಿಂಗ ಮತ್ತು ಸರ್ಪದ ರೂಪದ ಬಂಡೆಗಳು ಭಕ್ತರನ್ನು ಸೂಜಿಗಲ್ಲಿನಂತೆ ಸೆಳೆಯುತ್ತದೆ. ಗಂಗಾಧರ ಎಂಬ ಮುನಿಗಳು ಘಟಸರ್ಪವಾಗಿ ಮಲೆ ಮಹದೇಶ್ವರರಿಗೆ ನೆರಳನ್ನು ಕೊಟ್ಟಿದ್ದರು ಎಂಬ ಐತಿಹ್ಯವಿದೆ. ಒಮ್ಮೆ ಮಲೆ ಮಹದೇಶ್ವರರು ಶ್ರೀ ಗಂಗಾಧರ ಮುನಿಗಳು ತಪಸ್ಸು ಮಾಡುತ್ತಿರುವ ಜಾಗವನ್ನು ದಾಟಿಕೊಂಡೇ ಚಲಿಸುತ್ತಾರೆ. ಆದರೆ ಮುನಿಯ ತಪಸ್ಸಿಗೆ ತೊಡಕಾಗಬಾರದೆಂದು ದೂರದಿಂದಲೇ ನಮಿಸಿ ಮುಂದೆ ಪ್ರಯಾಣ ಬೆಳೆಸುತ್ತಾರೆ. ತಮ್ಮ ಸಮೀಪಕ್ಕೆ ಬಂದು ನಮಸ್ಕಾರ ಮಾಡಲಿಲ್ಲವೆಂದು ಗಂಗಾಧರ ಮುನಿಗಳು ಮಲೆ ಮಹದೇಶ್ವರರಿಗೆ ಘಟಸರ್ಪವಾಗಲೆಂದು ಶಾಪ ಕೊಡುತ್ತಾರೆ. ಆದರೆ ಗಂಗಾಧರ ಮುನಿಗಳೇ ಘಟಸರ್ಪವಾಗುತ್ತಾರೆ. ಗಂಗಾಧರ ಮುನಿಗಳು ಮಹದೇಶ್ವರರ ಶಾಪಕ್ಕೆ ವಿಮೋಚನೆ ಮಾಡಬೇಕೆಂದು ಕೇಳುತ್ತಾರೆ. ಆಗ ಮಲೆ ಮಹದೇಶ್ವರರು ಗಂಗಾಧರ ಮುನಿಗಳಿಗೆ ಹೀಗೆ ಹೇಳುತ್ತಾರೆ, ನಾನು 77 ಮಲೆಯಲ್ಲಿ ನೆಲೆ ಆದಾಗ ಬಂದು ನೆರಳನ್ನು ನೀಡಿದಾಗ ಶಾಪ ವಿಮೋಚನೆ ಆಗುತ್ತದೆ ಎಂದು ಮಲೆ ಮಹದೇಶ್ವರರು ತಿಳಿಸುತ್ತಾರೆ. ಆದ್ದರಿಂದ 77 ಮಲೆಯಲ್ಲಿ ಮಲೆ ಮಹದೇಶ್ವರರು ನೆಲೆಸಿದಾಗ ಹಿಂದೆ ಘಟಸರ್ಪವಾಗಿ ನೆರಳನ್ನು ಗಂಗಾಧರ ಮುನಿಗಳು ನೀಡಿ ತಮ್ಮ ಶಾಪ ವಿಮೋಚನೆಯನ್ನು ಪಡೆಯುತ್ತಾರೆ. ಚಿತ್ರದಲ್ಲಿ ಕಾಣುತ್ತಿರುವಂತಹ ಈ ಪುಟ್ಟ ದೇವಾಲಯವೇ ನಾಗಮಲೆಯಲ್ಲಿರುವಂತಹ ಮಹದೇಶ್ವರರ ದೇವಾಲಯ. ನಾಗಮಲೆಯಲ್ಲಿ ಮಹದೇಶ್ವರರ ಪಾದದ ಗುರುತಿದೆ. ಪುಟ್ಟ ದೇವಾಲಯವಿದೆ. 77 ಮಲೆಗಳು ಸಮುದ್ರ ಮಟ್ಟದಿಂದ 900ರಿಂದ 1000 ಮೀಟರ್ಗಳಷ್ಟು ಎತ್ತರವಿದೆ. ದಟ್ಟ ಅರಣ್ಯದ ಮಧ್ಯಭಾಗದಲ್ಲಿ ಮಹದೇಶ್ವರರ ವಿಗ್ರಹವಿದೆ, ದೇವಾಲಯವಿದೆ. ಸುತ್ತಲೂ ವೈವಿಧ್ಯಮಯ ಜೀವ ಸಂಕುಲಗಳಿವೆ. ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಕಾಡು ಪ್ರಾಣಿಗಳಿಂದ ಯಾವ ಅಪಾಯವೂ ಇಲ್ಲ.
ಈ ಜಾಗದ ಮಹಿಮೆ ಎನ್ನುವುದು ಭಕ್ತಾದಿಗಳ ಅಚಲ ನಂಬಿಕೆ. ಹೀಗೆ ನಾಗಮಲೆಯನ್ನು ತೆರಳಬೇಕಾದರೆ 7 ಬೆಟ್ಟಗಳನ್ನು ಹತ್ತಿ 7 ಬೆಟ್ಟಗಳನ್ನು ಇಳಿಯಬೇಕು. ಸುತ್ತಲೂ ದಟ್ಟ ಅರಣ್ಯವಿರುತ್ತದೆ, ಮಧ್ಯ ಕಾಲು ದಾರಿಗಳಿರುತ್ತೆ, ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಮಹದೇಶ್ವರರು ಘಟಸರ್ಪದ ನೆರಳಾಗಿಸಿಕೊಂಡ ದಿವ್ಯ ಸಂದೇಶವನ್ನು ಕೇಳಿದ ನಮ್ಮೆಲ್ಲರಿಗೂ ಮಲೆ ಮಹದೇಶ್ವರರು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎಂದು ಬೇಡುತ್ತಾ ಈ ಕಿರು ಪರಿಚಯಕ್ಕೆ ಮುಕ್ತಾಯ ಹೇಳುತ್ತೇನೆ. ಕೊನೆಯದಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.